ನವಚೈತನ್ಯ ಉಂಟಾಗುತ್ತಿರುವುದು. ಆಂಜನೇಯ, ನನ್ನ ಇದಕ್ಕೆ ಬರುವಿಯಾ? ಅಯ್ಯ, ನನ್ನ ಮೇಲೆಲ್ಲ ಕರೆಯ ಆನೆಯನ್ನ. ಹೌದು, ನಿನ್ನ ಮೇಲೆಲ್ಲ ಏನೋ ಸ್ವಲ್ಪ ಹೊತ್ತದಲ್ಲಿ ಏನು ನನ್ನ ಮಾಡು ಈಗ ಬಡಿಗೆ ಅಪ್ಪಿಸಲು ನನ್ನನ್ನು ಯುದ್ಧಕ್ಕೆ ಕರೆದುಕೊಂಡು ನೋಡಿದರೆ ಇವಾಗ ಯಾರೋ ತೋರುತ್ತಿರುವುದು. ಅವರನ್ನು ಕರೆದನ್ನು ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವರು. ಮತ್ತಲ್ಲ ನನ್ನ ಆಮೇಲೆ ನನ್ನ ಬೆಂಬಲ ವಿಚಾರ. ಬಾ, ನನ್ನ ಮಲ್ಲಾಯುಧನ ಮಾಡು. ಸಿದ್ಧವಾಗಿ ನನಗೆ ಹಿಂಬಾಗಿಲಿಂದ ಬಹಳ ಪ್ರಯಾಣಿಸಿದವರು. ನಾನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಸುಪುತ್ರನು ಶ್ರೀ ರಾಮಚಂದ್ರ. ವಾಲಿ ಮಹಾಪುರುಷರ ನಡವಳಿಕೆಗೆ ವಿರುದ್ಧವಾಗಿ ಯಾರು ತನ್ನ ಮಗಳು, ಅತ್ತಿಗೆ, ನಾದಿನಿ, ಸೊಸೆ ಇವರುಗಳಲ್ಲಿ ವಾಯು ವರ್ಷಗಳನ್ನು ನೋಡದೆ ರಮಿಸುವನು ಅಂತವನು ಮಹಾಪಾಪಿಯು. ಅವರನ್ನು ಶಿಕ್ಷಿಸಬೇಕಾದದ್ದು ಧರ್ಮವು. ವೀರವರ, ನೀನು ಈಗಲಾದರೂ ಜ್ಞಾನವನ್ನು ತಂದುಕೊಂಡು ಪಶ್ಚಾತ್ತಾಪದಿಂದ ಪಾಪ ವಿಮುಕ್ತನಾಗ. ರಾಮಚಂದ್ರ, ನನ್ನ ಈ ಉಪದೇಶವು ನಾನು ಧನ್ಯನಾದೆ. ರಾಮಚಂದ್ರ, ನಾನು ಧನ್ಯನಾದೆ. ಈ ಸುಗ್ರೀವರಾಜನ ಸಖ್ಯ ಮಾಡಲು ಕಾರಣವೇನು ಪ್ರಭು? ಆ ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿದನು. ಈಗ ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ಈತನ ಸಖ್ಯ ಬೆಳೆಸಬೇಕಾಯಿತು. ಈ ವಿಚಾರವನ್ನು ಮೊದಲೇ ಇದ್ದರೆ ಕ್ಷಣಾರ್ಥದಲ್ಲಿ ರಾವಣನು ತಂದು ನಿನ್ನ ಪಾದಗಳಿಗೆ ಒಪ್ಪಿಸುತ್ತಿದ್ದನಲ್ಲ ಪ್ರಭು. ಈ ಕಾರ್ಯವು ಆ ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜೇಂದ್ರ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಪ್ರಶಮನ ಮಾಡಿ. ಇಲ್ಲ, ಬೇಡ ದೇವ, ಬೇಡ. ನನಗೆ ಬದುಕಬೇಕೆಂಬ ಆಸೆಯು ನನ್ನದೊಂದು ಕೊನೆಯ ಮಾತಿನ. ಹೇಳುವಾಲಿ, ಅದೇನು ಹೇಳುವಂತವನ? ನನ್ನ ಮಗನಾದ ಅಂಗಾದರ ಮರವು ನಿಮ್ಮದಾಗಿರುವುದಯ್ಯ. ನಿನ್ನ ಬಾಣದಿಂದಲೇ ನಾನು ಮೋಕ್ಷವನ್ನು ಹೊರೆಯ. ನನ್ನನ್ನು ಬಿಟ್ಟು ಸಂಕಷ್ಟೇ ಆದೆಯಾ?